ನಮಸ್ತೆ ಗೆಳೆಯರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ನಾಯಕಿಯರು ತಮ್ಮ ಪ್ರತಿಭೆಯಿಂದ ಟಾಪ್ ಹೀರೋಯಿನ್ ಆಗಿ ಮಿಂಚಿದ್ದಾರೆ. ತೆರೆಯ ಮೇಲೆ ಆಯಸ್ಸು ಪುರುಷನಿಗೆ ಜಾಸ್ತಿ. ಅಂದರೆ ಹೀರೋಗಳು ಬಹುಕಾಲ ಇಂಡಸ್ಟ್ರಿಯಲ್ಲಿ ಉಳಿದುಕೊಳ್ತಾರೆ, ಆದರೆ ಹೀರೋಯಿನ್ಗಳು 10 ರಿಂದ 12 ವರ್ಷ ಮಾತ್ರ ಇಂಡಸ್ಟ್ರಿಯಲ್ಲಿ ನಾಯಕಿಯಾಗಿ ಉಳಿಯಲು ಸಾಧ್ಯ. ಮುಂದೆ ಅವರಿಗೆ ಪೋಷಕ ಪಾತ್ರಗಳಷ್ಟೇ ಸೀಮಿತವಾಗೋಗ್ಬಿಡುತ್ತೆ. ಉದಾಹರಣೆಗೆ ಹೇಳ್ಬೇಕಾದ್ರೆ ಶಿವರಾಜ್ಕುಮಾರ್ ಅವರು 80ರ ದಶಕದಲ್ಲಿ ಇಂಡಸ್ಟ್ರಿಗೆ ಎಂಟ್ರಿಯಾಗಿರ್ತಾರೆ. ಇವ್ರ ಜೊತೆ ನಾಯಕಿಯಾಗಿ ಪಾತ್ರ ಹಂಚ್ಕೊಂಡವರೆಲ್ಲ ಈಗ ಕೆಲವರು ಪೋಷಕ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಇನ್ನು ಕೆಲವರು ಇಂಡಸ್ಟ್ರಿಯನ್ನು ಬಿಟ್ಟು ತಮ್ಮ ಮನೆ ಸಂಸಾರವನ್ನು ನೋಡ್ಕೊಂಡಿದ್ದಾರೆ. ಅದಕ್ಕೆ ನಾ ಹೇಳಿದ್ದು, ತೆರೆಯ ಮೇಲೆ ನಾಯಕಿಯರಿಗೆ ಆಯಸ್ಸು ಕಡಿಮೆ, ನಾಯಕನಿಗೆ ಆಯಸ್ಸು ಜಾಸ್ತಿ ಅಂತ. ಆದರೆ ತಾವು ನಟನೆಯಲ್ಲಿ ಸಕ್ರಿಯಗೊಂಡಿದ್ದ ಕಾಲಮಾನದಲ್ಲಿ ಹಲವು ನಾಯಕರ ಜೊತೆ ಪಾತ್ರವನ್ನು ಹಂಚಿಕೊಂಡು ತಮ್ಮದೇ ಆದ ಒಂದು ಛಾಪನ್ನು ಚಿತ್ರರಂಗದಲ್ಲಿ ಮೂಡಿಸಿರ್ತಾರೆ. ಜಾಸ್ತಿ ಕಾಲ ಚಿತ್ರರಂಗದಲ್ಲಿ ಗುರುತಿಸಿಕೊಳ್ಳಬೇಕಾದ್ರೆ ಚಿಕ್ಕ ವಯಸ್ಸಲ್ಲಿ ಇಂಡಸ್ಟ್ರಿಗೆ ಎಂಟ್ರಿ ಆಗಿರಬೇಕಾಗುತ್ತೆ. ಈ ವಿಡಿಯೋದಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮಿಂಚಿದ್ದ ಕೆಲವು ನಟಿಯರು ಎಷ್ಟು ವಯಸ್ಸಲ್ಲಿ ತಮ್ಮ ಸಿನಿ ಜರ್ನಿಯನ್ನು ಪ್ರಾರಂಭಿಸಿದ್ರು, ಹಾಗೆ ಎಷ್ಟು ವರ್ಷಗಳ ಕಾಲ ಇಂಡಸ್ಟ್ರಿಯನ್ನು ಆಳಿದ್ದಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ವಿಡಿಯೋನ ಕೊನೆ ತನಕ ನೋಡಿ. ಮಾಲಾಶ್ರೀ, ಲೇಡಿ ಟೈಗರ್ ಎಂದೇ ಹೆಸರು ಮಾಡಿರುವ ಇವರು ನಂಜುಂಡಿ ಕಲ್ಯಾಣ ಚಿತ್ರದಿಂದ ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಆಗಿರ್ತಾರೆ. ಆದರೆ ಅದಕ್ಕೂ ಮುಂಚೆ 1979ರಲ್ಲಿ ತಮಿಳಿನಲ್ಲಿ ಬಂದ ಇಮಾಯಂ ಚಿತ್ರದಲ್ಲಿ ಚೈಲ್ಡ್ ಆಕ್ಟರ್ ಆಗಿ ಅಭಿನಯಿಸಿರ್ತಾರೆ. ಆಗ ಇವರಿಗೆ 6 ವರ್ಷ ಆಗಿರುತ್ತೆ. ಅದಾದ 10 ವರ್ಷಗಳ ಬಳಿಕ 1989ರಲ್ಲಿ ಪಾರ್ವತಮ್ಮನವರು ನಂಜುಂಡಿ ಕಲ್ಯಾಣ ಚಿತ್ರದಿಂದ ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಮಾಡಿಸ್ತಾರೆ. ಆಗ ಇವರಿಗೆ 16 ವರ್ಷ ಆಗಿರುತ್ತೆ. 16 ವರ್ಷದ ಪ್ರಾಯದಲ್ಲೇ ಮಾಲಾಶ್ರೀ ಅವರು ನಂಜುಂಡಿ ಕಲ್ಯಾಣ ಅಂತಹ ಬಿಗ್ ಹಿಟ್ ಸಿನಿಮಾವನ್ನು ಕೊಟ್ಟಿರ್ತಾರೆ. ಇದರಲ್ಲಿನ ಒಳಗೆ ಸೇರಿದರೆ ಗುಂಡು ಹಾಡು ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗೋಗುತ್ತೆ. ಅಲ್ಲಿಂದ ಮುಂದೆ ಮಾಲಾಶ್ರೀ ಯುಗ ಅನ್ಬಹುದು. ಹೀರೋಗಳ ಕಾಲ್ ಸೀಟ್ ಸಿಕ್ತರೂ ಮಾಲಾಶ್ರೀ ಅವರ ಕಾಲ್ ಸೀಟ್ ಸಿಗದೆ ನಿರ್ಮಾಪಕರು ಪರದಾಡುವಂತಾಗುತ್ತೆ. ಎಷ್ಟೋ ನಿರ್ದೇಶಕರು ಮಾಲಾಶ್ರೀ ಅವರಿಗೆಂದೇ ಕಥೆಯನ್ನು ರೆಡಿ ಮಾಡಲು ಶುರು ಮಾಡ್ತಾರೆ. ಅತಿ ಹೆಚ್ಚು ಕಾಲ ಇಂಡಸ್ಟ್ರಿ ಆಳಿದ ನಟಿ ಇವರೇ ಅಂದರೆ ತಪ್ಪಾಗಲ್ಲ. ಇವರ ಬೇಡಿಕೆ ಹೇಗಿತ್ತು ಅಂತ ಉದಾಹರಣೆ ಕೊಡೋದಾದರೆ 1991, 1992 ಈ 2 ವರ್ಷಗಳಲ್ಲಿ ಇವರ 34 ಕನ್ನಡ ಸಿನಿಮಾಗಳು ರಿಲೀಸ್ ಆಗಿದೆ ಅಂದರೆ ಲೆಕ್ಕ ಹಾಕಿ ಇವರು ಯಾವ ಮಟ್ಟದಲ್ಲಿದ್ದರು ಅಂತ. ಇವರು ಚಿತ್ರರಂಗದಲ್ಲಿ ನಾಯಕಿಯಾಗಿ 7 ವರ್ಷಗಳಲ್ಲಿ 52 ಸಿನಿಮಾಗಳನ್ನು ಮಾಡಿದ್ದಾರೆ. ಮುಂದೆ ಮಹಿಳಾ ಪ್ರಧಾನ ನಾಯಕಿಯಾಗಿ 27 ವರ್ಷಗಳ ಕಾಲ ಸಿನಿಮಾ ಮಾಡಿಕೊಂಡೇ ಬಂದಿದ್ದಾರೆ. ಈಗ ತಮ್ಮ ಮಗಳ ಕೆರಿಯರ್ ಕಡೆ ಗಮನ ಹರಿಸಿದ್ದಾರೆ. ಪ್ರೇಮ, ಇವರು ಒಂದು ಕಾಲದಲ್ಲಿ ಕನ್ನಡ ದಿಗ್ಗಜ ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡಿದವರು. ಕನ್ನಡ, ತೆಲುಗು, ತಮಿಳು ಭಾಷೆಗಳಲ್ಲಿ ನಾಯಕಿಯಾಗಿ ಮಿಂಚಿದವರು. ಇವರು 18 ವರ್ಷದ ಪ್ರಾಯದಲ್ಲಿ ಚಿತ್ರರಂಗಕ್ಕೆ ಎಂಟ್ರಿ ಆಗ್ತಾರೆ. ಶಿವಣ್ಣನವರ ಸವ್ಯಸಾಚಿ ಇವರ ಮೊದಲ ಚಿತ್ರ 1995ರಲ್ಲಿ ರಿಲೀಸ್ ಆಗಿರುತ್ತೆ. ಆದರೆ ಅದೇ ವರ್ಷ ಅದೇ ಶಿವಣ್ಣನ ಜೊತೆ ಓಂ ಸಿನಿಮಾ ಮಾಡಿ ಮುನ್ನೆಲೆಗೆ ಬರ್ತಾರೆ. ಉಪೇಂದ್ರ, ರಮೇಶ್ ಅರವಿಂದ್, ರಾಘವೇಂದ್ರ ರಾಜ್ಕುಮಾರ್, ರವಿಚಂದ್ರನ್, ವಿಷ್ಣುವರ್ಧನ್ ಹೀಗೆ ಆ ಟೈಮಲ್ಲಿ ಟಾಪ್ ಹೀರೋ ಸ್ಥಾನದಲ್ಲಿದ್ದಂತಹ ಎಲ್ಲ ನಟರ ಜೊತೆಯಲ್ಲಿ ಅಭಿನಯಿಸಿದ್ದಾರೆ. ಇವರು ಸುಮಾರು 10 ವರ್ಷಗಳ ಕಾಲ ಚಿತ್ರರಂಗದಲ್ಲಿ ಮಿಂಚಿದ್ದಾರೆ. ಅನು ಪ್ರಭಾಕರ್, 90ರ ದಶಕದಲ್ಲಿ ಹೀರೋಯಿನ್ ಆಗಿ ಎಂಟ್ರಿ ಕೊಟ್ಟವರಲ್ಲಿ ಇವರು ಕೂಡ ಒಬ್ಬರು. ಇವರು ಚೈಲ್ಡ್ ಆಕ್ಟರ್ ಆಗಿ ಚಪಲ ಚೆನ್ನಿಗರಾಯ, ರವಿಚಂದ್ರನ್ ರವರ ಶಾಂತಿ ಕ್ರಾಂತಿ ಹಾಗೆ ಇಂಗ್ಲಿಷಿನ ಮಿಸ್ಟರೀಸ್ ಆ್ಯಂಡ್ ದಿ ಡಾರ್ಕ್ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಇವರು ನಾಯಕಿಯಾಗಿ ಶಿವರಾಜ್ಕುಮಾರ್ ರವರ 1999ರಲ್ಲಿ ಬಂದ ಹೃದಯ ಚಿತ್ರದಿಂದ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಆಗ ಇವರಿಗೆ 19 ವರ್ಷವಾಗಿರುತ್ತೆ. ಮುಂದೆ ಸ್ನೇಹಲೋಕ, ಸಾಹುಕಾರ, ವಿಷ್ಣುವರ್ಧನ್ ರವರ ಸೂರಪ್ಪ, ಜಮೀನ್ದಾರರು, ಹೃದಯವಂತ ಸಿನಿಮಾಗಳಲ್ಲಿ ಅಭಿನಯಿಸ್ತಾರೆ. ಅತಿ ಕಡಿಮೆ ಸಮಯ ಮಾತ್ರ ಇವರು ನಾಯಕಿಯಾಗಿದ್ದು. ಮುಂದೆ ಮುಸ್ಸಂಜೆ ಮಾತು, ನವಶಕ್ತಿ ವೈಭವ ಅಂತಹ ಚಿತ್ರಗಳಲ್ಲಿ ಪೋಷಕ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಇವರಿಗೆ ಈಗಲೂ ಹೀರೋಯಿನ್ ಲುಕ್ ಇದೆ. ಇವರ ಸೌಂದರ್ಯ ಅಷ್ಟೇನೂ ಹದಗೆಟ್ಟಿಲ್ಲ. ಆದರೂ ಯಾಕೆ ಪೋಷಕ ಪಾತ್ರಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಂಡರು ಅಂತ ಗೊತ್ತಿಲ್ಲ. ಈಗಲೂ ಇವರ ಸಿನಿಮಾಗಳು ಅಲ್ಲೊಂದು ಇಲ್ಲೊಂದು ರಿಲೀಸ್ ಆಗುತ್ತೆ. ಆದರೆ ಇವರು ಹೀರೋಯಿನ್ ಆಗಿ ಮಿಂಚಿದ್ದು ಮಾತ್ರ ಬರೀ 5 ವರ್ಷಗಳ ಕಾಲ ಅಂತನಬಹುದು. ಸುಧಾರಾಣಿ, ಇವರು 80ರ ದಶಕದಲ್ಲಿ ಶಿವಣ್ಣನ ಜೊತೆ ಚಿತ್ರರಂಗಕ್ಕೆ ಎಂಟ್ರಿ ಆದವರು. ಇವರ ಮೂಲ ಹೆಸರು ಜಯಶ್ರೀ. ಇವರು ಬರೀ ನಟಿ ಮಾತ್ರವಲ್ಲದೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿಯೂ ಸುಮಾರು ಚಿತ್ರಗಳಿಗೆ ತಮ್ಮ ಧ್ವನಿಯನ್ನು ನೀಡಿದ್ದಾರೆ. ಪ್ರೇಮೋತ್ಸವ ಚಿತ್ರದಲ್ಲಿನ ರೋಜಾ ಅವರ ಪಾತ್ರಕ್ಕೆ, ಸಿಂಹಾದ್ರಿ ಸಿಂಹ ಚಿತ್ರದಲ್ಲಿನ ಮೀನಾ ಅವರ ಪಾತ್ರಕ್ಕೆ, ಮಾಣಿಕ್ಯ ಚಿತ್ರದಲ್ಲಿನ ರಮ್ಯಕೃಷ್ಣರವರ ಪಾತ್ರಕ್ಕೆ, ಅಷ್ಟೇ ಅಲ್ಲದೆ KGF ಚಾಪ್ಟರ್ 2ನ ರವೀನಾ ಟಂಡನ್ರವರ ಪಾತ್ರಕ್ಕೆ, ಈ ಎಲ್ಲ ಪಾತ್ರಗಳಿಗೂ ಇವರದ್ದೇ ವಾಯ್ಸ್. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ತುಳು ಈ ಎಲ್ಲ ಭಾಷೆಯ ಚಿತ್ರಗಳಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ಇವರು ಚೈಲ್ಡ್ ಆಕ್ಟರ್ ಆಗಿ 1978ರಲ್ಲಿ ಕಿಲಾಡಿ ಕಿಟ್ಟು, 1980ರಲ್ಲಿ ಕಳ್ಳ ಕುಳ್ಳ, ಭಾಗ್ಯವಂತ, ರಂಗನಾಯಕಿ ಈ ಎಲ್ಲ ಚಿತ್ರಗಳಲ್ಲೂ ಅಭಿನಯಿಸಿದ್ದಾರೆ. ಅದೂ ಅಲ್ಲದೆ ಇವರು 2.5 ವರ್ಷದಲ್ಲಿ ಇದ್ದಾಗಲೇ ಬಿಸ್ಕೆಟ್ನ ಜಾಹೀರಾತಿನೊಂದಿಗೆ ದೂರದರ್ಶನದಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ. ನಿರ್ಮಾಪಕಿ ಪಾರ್ವತಮ್ಮನವರಿಗೆ ಫ್ರಂಟ್ ಸಮಾರಂಭದ ಒಂದು ವಿಡಿಯೋದಲ್ಲಿ ಸುಧಾರಾಣಿಯವರು ಕಾಣಿಸ್ಕೊಳ್ತಾರೆ. ಆಗ ಶಿವರಾಜ್ಕುಮಾರ್ ಅವರ ಆನಂದ್ ಚಿತ್ರದ ಪಾತ್ರಕ್ಕೆ ಇವರನ್ನು ಪಾರ್ವತಮ್ಮನವರು ಆಯ್ಕೆ ಮಾಡ್ತಾರೆ. ಆಗ ಇವರಿಗೆ 13 ವರ್ಷವಾಗಿರುತ್ತೆ ಅಷ್ಟೇ. 13 ವರ್ಷಕ್ಕೆ ಶಿವಣ್ಣನ ಜೊತೆ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಇವರು ಮುಂದೆ ರಮೇಶ್ ಅರವಿಂದ್ ರವರ ಪಂಚಮವೇದ,
ಮೈಸೂರು ಮಲ್ಲಿಗೆ ಈ ಚಿತ್ರಗಳ ಅಭಿನಯಕ್ಕಾಗಿ 2 ಬಾರಿ ಫಿಲ್ಮ್ಫೇರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 80ರ ದಶಕದಲ್ಲಿ ಚಿತ್ರರಂಗ ಪ್ರವೇಶಿಸಿದ ಇವರು ಮುಂದಿನ 10 ವರ್ಷಗಳ ಕಾಲ ಬಹುಬೇಡಿಕೆಯ ನಟಿಯಾಗಿ ಹಲವು ಸೂಪರ್ ಡೂಪರ್ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ಸ್ಪರ್ಶ, ಶ್ರೀಮಂಜುನಾಥ, ನಮ್ಮ ಬಸವ ಅಂತಹ ಚಿತ್ರಗಳಲ್ಲಿ ಪೋಷಕ ಪಾತ್ರವನ್ನು ಮಾಡ್ತಾರೆ. ಈಗ ಇವರು 150 ಸಿನಿಮಾವನ್ನು ಪೂರೈಸಿದ್ದಾರೆ. ರಕ್ಷಿತಾ, ಇವರ ನಿಜವಾದ ಹೆಸರು ಶ್ವೇತಾ. ಇವರು ಹಿರಿಯ ಕ್ಯಾಮ್ರಾಮ್ಯಾನ್ BC ಗೌರಿಶಂಕರ್ ರವರ ಮಗಳು. ಇವರು ಪುನೀತ್ ರಾಜ್ಕುಮಾರ್ ಅವರ ಜೊತೆ ಇಂಡಸ್ಟ್ರಿಗೆ ಎಂಟ್ರಿ ಆಗ್ತಾರೆ. 2002ರಲ್ಲಿ ಬಂದ ಅಪ್ಪು ಇವರ ಮೊದಲ ಚಿತ್ರ. ಆವಾಗ ಇವರಿಗೆ 18 ವರ್ಷವಾಗಿರುತ್ತೆ. 18 ವರ್ಷದ ಪ್ರಾಯಕ್ಕೆ ಚಿತ್ರರಂಗ ಪ್ರವೇಶಿಸಿದ ಇವರು ಆ ಟೈಮಲ್ಲಿ ಎಲ್ಲ ಟಾಪ್ ಹೀರೋಗಳ ಜೊತೆ ನಟಿಸಿದ್ದಾರೆ. ದರ್ಶನ್ ಮತ್ತು ರಕ್ಷಿತಾ ಜೋಡಿ ತುಂಬ ಜನಪ್ರಿಯವಾದದ್ದು. ಕಳಸಿ-ಪಾಳ್ಯ ಚಿತ್ರದಿಂದ ಟಾಪ್ ಹೀರೋಯಿನ್ ಆಗಿ ಹೊರಹೊಮ್ಮಿದ ರಕ್ಷಿತಾ ಸುಂಟರಗಾಳಿ ಚಿತ್ರಗಳಲ್ಲಿ ಅಭಿನಯಿಸುತ್ತಾರೆ. ಕನ್ನಡ ಮಾತ್ರವಲ್ಲದೆ ತೆಲುಗು, ತಮಿಳಿನಲ್ಲೂ ಕೂಡ ಇವರು ಅಭಿನಯಿಸಿದ್ದಾರೆ. ಇವರು ಕೂಡ ಅತಿ ಕಡಿಮೆ ಸಮಯ ಮಾತ್ರ ಚಿತ್ರರಂಗದಲ್ಲಿ ಸಕ್ರಿಯಗೊಂಡಿದ್ದು. ಇವರಿಗೆ ಬೇಡಿಕೆ ಕಡಿಮೆ ಆಯಿತು ಅಂತಲ್ಲ, ಆದರೆ ಇವರು ಪೀಕ್ನಲ್ಲಿದ್ದ ಟೈಮಲ್ಲೇ ಡೈರೆಕ್ಟರ್ ಪ್ರೇಮ್ ರವರನ್ನ ಮದುವೆಯಾಗಿ ಚಿತ್ರರಂಗಕ್ಕೆ ವಿದಾಯ ಹೇಳ್ತಾರೆ. ಮುಂದೆ ನಿರ್ಮಾಪಕಿಯಾಗಿ ಶಿವಣ್ಣನ 100ನೇ ಸಿನಿಮಾ ಜೋಗಯ್ಯ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಈಗ ಟಿವಿ ಕಾರ್ಯಕ್ರಮಗಳಲ್ಲಿ ಇವರು ಬ್ಯುಸಿಯಾಗಿದ್ದಾರೆ. ಮೋಹಕ ತಾರೆ ರಮ್ಯಾ. ಹೀರೋ ಅಷ್ಟೇ ಬೇಡಿಕೆ ಪಡೆದುಕೊಂಡಂತಹ ನಟಿಯರಲ್ಲಿ ಮಾಲಾಶ್ರೀ ಅವರನ್ನು ಬಿಟ್ಟರೆ ರಮ್ಯಾ ಅವರೇ ಅಂತನಬಹುದು. ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಸಿನಿಮಾಗಳನ್ನು ಇವರು ಕೊಟ್ಟಿದ್ದಾರೆ. ಇವರ ನಿಜವಾದ ಹೆಸರು ದಿವ್ಯ ಸ್ಪಂದನ. ಇವರು ನಟಿ ಮಾತ್ರವಲ್ಲದೆ ರಾಜಕಾರಣದಲ್ಲೂ ಕೂಡ ಗುರುತಿಸಿಕೊಂಡಿದ್ದಾರೆ. ಇವರು 2003ರಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಅಭಿ ಚಿತ್ರದಿಂದ ಚಿತ್ರರಂಗವನ್ನು ಪ್ರವೇಶಿಸ್ತಾರೆ. ಆಗ ಇವರಿಗೆ 20 ವರ್ಷವಾಗಿರುತ್ತೆ. ಮುಂದೆ ಟಾಪ್ ಹೀರೋಯಿನ್ ಆಗಿ ಕನ್ನಡದ ಬಹುಬೇಡಿಕೆಯ ನಟಿಯಾಗ್ತಾರೆ. ಆಕಾಶ್, ಗೌರಮ್ಮ, ಅರಸುವಂತಹ ಸೂಪರ್ ಡೂಪರ್ ಚಿತ್ರಗಳನ್ನು ಕೊಟ್ಟು ಪಾಡ್ಯ ಹುಡುಗರ ಮನಸ್ಸನ್ನು ಗೆಲ್ತಾರೆ. ಸುಮಾರು 9 ವರ್ಷಗಳ ಕಾಲ ಚಿತ್ರರಂಗವನ್ನು ಆಳಿದ ರಮ್ಯಾ 2017ರಲ್ಲಿ ಬಂದ ಉಪೇಂದ್ರರವರ ಕಟಾರಿ ವೀರ ಸುರಸುಂದರಾಂಗಿಣಿ ಚಿತ್ರ ಆದ ನಂತರ ರಾಜಕಾರಣಕ್ಕಿಳಿತಾರೆ. ಮತ್ತೆ 2 ವರ್ಷ ಗ್ಯಾಪ್ ತಗೊಂಡು ಶಿವರಾಜ್ಕುಮಾರ್ ಅವರ ಆರ್ಯನ್ ಚಿತ್ರದಲ್ಲಿ ಅಭಿನಯಿಸಿರ್ತಾರೆ. ಅದಾದ ನಂತರ 2016ರಲ್ಲಿ ನಾಗರಾವು ಚಿತ್ರದಲ್ಲಿ ಒಂದು ಪ್ರಧಾನ ಪಾತ್ರವನ್ನು ಮಾಡ್ತಾರೆ. ಮತ್ತೆ ಕಂಪ್ಲೀಟ್ ಆಗಿ ಚಿತ್ರರಂಗದಿಂದ ದೂರ ಆಗ್ತಾರೆ. ಆದರೆ ಇವರಿಗೆ ಯಾವತ್ತೂ ಬೇಡಿಕೆ ಕಡಿಮೆಯಾಗಿರಲ್ಲ. ತಮ್ಮದೇ ಆದ ಪ್ರೊಡಕ್ಷನ್ನಲ್ಲಿ ರಾಜ್ಬಿ ಶೆಟ್ಟಿರವರ ಸ್ವಾತಿ ಮುತ್ತಿನ ಮಳೆಹನಿಯೇ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. 2023ರಲ್ಲಿ ಬಂದ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಅನ್ನೋ ಚಿತ್ರದಲ್ಲಿ ಕ್ಲೈಮ್ಯಾಕ್ಸ್ನಲ್ಲಿ ಇವರು ಕಾಣಿಸ್ಕೊಂಡಿದ್ರು. ರಾಧಿಕಾ ಪಂಡಿತ್. ಒಂದು ಕಾಲದಲ್ಲಿ ಇಂಡಸ್ಟ್ರಿ ಆಳಿದ ನಟಿಯರಲ್ಲಿ ಇವರು ಕೂಡ ಒಬ್ಬರು. ಮೊದಲಿಗೆ ಅವರು ಕಿರುತೆರೆಯಲ್ಲಿ ನಟನೆಯನ್ನು ಪ್ರಾರಂಭಿಸ್ತಾರೆ. ನಂದಗೋಕುಲ, ಸುಮಂಗಲಿ ಅಂತಹ ಧಾರಾವಾಹಿಗಳಲ್ಲಿ ಅಭಿನಯಿಸುತ್ತಾರೆ. ಮೊದಲಿಗೆ ಇವರು 2007ರ 18ನೇ ಕ್ರಾಸ್ ಅನ್ನೋ ಚಿತ್ರದಲ್ಲಿ ಹೀರೋಯಿನ್ ಆಗಿ ಆಯ್ಕೆಯಾಗಿರ್ತಾರೆ. ಇದು ಅರ್ಧ ಶೂಟಿಂಗ್ ಆದಾಗ ಇದರ ನಿರ್ಮಾಪಕ ಅಕಾಲಿಕ ಮರಣ ಹೊಂದುತ್ತಾರೆ. ಹಾಗಾಗಿ ಈ ಸಿನಿಮಾ 2017ರಲ್ಲಿ ರಿಲೀಸ್ ಆಗುತ್ತೆ. ಹಾಗಾಗಿ ಇವರ ಮೊದಲ ಸಿನಿಮಾ ಇದಾಗಲ್ಲ. 2008ರಲ್ಲಿ ಮೊಗ್ಗಿನ ಮನಸ್ಸು ಇವರ ಚಿತ್ರ ರಿಲೀಸ್ ಆಗುತ್ತೆ. ಆಗ ಇವರಿಗೆ 20 ವರ್ಷವಾಗಿರುತ್ತೆ. 20 ವರ್ಷಕ್ಕೆ ಚಿತ್ರರಂಗ ಪ್ರವೇಶಿಸಿದ ಇವರು ಅದ್ದೂರಿ, ಡ್ರಾಮಾ, ಬಹದ್ದೂರ್, ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಅಂತಹ ಸೂಪರ್ ಡೂಪರ್ ಹಿಟ್ ಚಿತ್ರಗಳನ್ನು ಕೊಟ್ಟಿದ್ದಾರೆ. 2007ರಿಂದ 2016ರ ತನಕ ಅಂದರೆ 9 ವರ್ಷಗಳ ಕಾಲ ಚಿತ್ರರಂಗದಲ್ಲಿ ಬಹುಬೇಡಿಕೆಯ ನಟಿಯಾಗಿದ್ದ ಇವರು 2016ರಲ್ಲಿ ರಾಕಿಂಗ್ ಸ್ಟಾರ್ ಎಸ್ ಅವರನ್ನು ಮದುವೆಯಾಗಿ ಚಿತ್ರರಂಗಕ್ಕೆ ವಿದಾಯ ಹೇಳಿದ್ದಾರೆ. ರಚಿತಾ ರಾಮ್. ಇವರ ನಿಜವಾದ ಹೆಸರು ಬಿಂದಿಯಾ ರಾಮ್. ಇವರು ಕೂಡ ಕಿರುತೆರೆಯಿಂದ ಬಂದ ನಟಿ. ಅರಸಿ ಎಂಬ ಧಾರಾವಾಹಿಯಿಂದ ನಟನೆ ಲೋಕವನ್ನು ಪ್ರವೇಶಿಸುತ್ತಾರೆ. ಇದಕ್ಕೂ ಮೊದಲು ಇವರು ಭರತನಾಟ್ಯ ನೃತ್ಯಗಾರ್ತಿಯಾಗಿ 80ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ನೀಡಿದ್ದಾರೆ. ಇವರ ಮೊದಲ ಚಿತ್ರ ದರ್ಶನ್ ರವರ ಬುಲ್ಬುಲ್. ಮೊದಲ ಅವಕಾಶವೇ ಇವರಿಗೆ ದರ್ಶನ್ ರವರ ಜೊತೆ ಸಿಕ್ಕುತ್ತೆ. ಬುಲ್ಬುಲ್ ಚಿತ್ರ ಮಾಡುವಾಗ ಇವರಿಗೆ 21 ವರ್ಷವಾಗಿರುತ್ತೆ. 21 ವರ್ಷಕ್ಕೆ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಇವರು ಟಾಪ್ ಹೀರೋಯಿನ್ ಆಗಿ ಟಾಪ್ ಸ್ಟಾರ್ಗಳ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ದರ್ಶನ್, ಸುದೀಪ್, ಪುನೀತ್ ರಾಜ್ಕುಮಾರ್, ಧ್ರುವ ಸರ್ಜಾ ಹೀಗೆ ಈ ಎಲ್ಲ ಸ್ಟಾರ್ಗಳಿಗೆ ನಾಯಕಿಯಾಗಿ ಗೆದ್ದಿದ್ದಾರೆ. ಈಗಲೂ ಕೂಡ ಇವರು ಬಹುಬೇಡಿಕೆಯ ನಟಿಯಾಗಿ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ರೀಸೆಂಟ್ ಆಗಿ ಅವರು ತಮಿಳು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು ರಜನಿಕಾಂತ್ ರವರ ಕೂಲಿ ಚಿತ್ರದಲ್ಲಿ ಒಂದು ನೆಗೆಟಿವ್ ರೋಲ್ ಮಾಡಿ ತಮಿಳಿಗರ ಮನಸ್ಸನ್ನು ಗೆದ್ದಿದ್ದಾರೆ. ಆಕ್ಚುಲಿ ಈ ಥರ ನೆಗೆಟಿವ್ ರೋಲ್ಗಳು ಅಂತಂದರೆ ಇವರಿಗೆ ಇಷ್ಟವಂತೆ. ಇಲ್ಲಿಂದ ಇವರ ಸಿನಿ ಜರ್ನಿಗೆ ಬೇರೆ ತಿರುವು ಸಿಕ್ಕಿದೆ. ಮುಂದೆ ಹೀಗೆ ಒಳ್ಳೊಳ್ಳೆ ಪಾತ್ರಗಳು ಇವರಿಗೆ ಸಿಕ್ಕಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮಗೆ ಯಾವ ಹೀರೋಯಿನ್ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.